ವಿಕ್ರಮಾದಿತ್ಯ ಮಹಾರಾಜ, ಇಲ್ಲಿವರೆಗೂ 9,999 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದೀಯಾ. ನನ್ನನ್ನು ಸಂತೋಷ ಪಡಿಸಿದೀಯಾ. ಈಗ ಮುಂದೆ ಯಾವ ಕತೆ ಹೇಳಕ್ ಹೊರಟಿದೀಯಾ ನೀನು? ಉತ್ತರ ಗೊತ್ತಿದ್ರು ಕೂಡ ಹೇಳ್ದೇ ಇದ್ರೆ ನಿನ್ನ ತಲೆ ತುಂಡು ತುಂಡಾಗತ್ತೆ. ನೀನು ಈ ಸಲ ಸರಿಯಾದ ಉತ್ತರ ಕೊಡ್ಲೇಬೇಕು. ಇಲ್ದಿದ್ರೆ ಈ ಬೇತಾಳ ಏನ್ ಮಾಡ್ತಾನೆ ಅಂತ ನಿನಗೆ ಗೊತ್ತಿಲ್ಲ. ಇತಿಹಾಸದಲ್ಲಿ ದೈವ ದ್ರೋಹ ಮಾಡಿದಂಥ ಒಬ್ಬ ರಾಜ ಇದ್ದ. ಆ ದ್ರೋಹಕ್ಕೆ ನಾಗಿಣಿ ಕೊಟ್ಟಂಥ ಶಾಪ ಅವನ ವಂಶದ ವಿನಾಶಕ್ಕೆ ದಾರಿಯಾಯಿತು.